ನಮಸ್ಕಾರ ಕರ್ನಾಟಕ. ನೀವು ನಿಮ್ಮ ಕಾರಿಗೆ ಟೈರ್ನ ಏನಾದ್ರು ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ? ಈ ಕೆಲವು ಪಾಯಿಂಟ್ಸ್ ಇದಾವೆ, ಅದನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಟೈರ್ ಅಂದ್ರೆ ಒಂದು ಜಸ್ಟ್ ರಬ್ಬರ್ ಮೆಟೀರಿಯಲ್ ಅಷ್ಟೇ ಅಲ್ಲ, ನಿಮ್ ಕಾರ್ನ ರೋಡ್ ಕಾಂಟ್ಯಾಕ್ಟ್ ಅಲ್ಲಿ ತಗೊಂಬರೋದು ಅದೊಂದೇ ಪಾರ್ಟ್. ಅದು ಗ್ರಿಪ್ ಆಗ್ಲಿ, ಬ್ರೇಕಿಂಗ್ ಆಗ್ಲಿ, ಹ್ಯಾಂಡ್ಲಿಂಗ್ ಅಲ್ಲಿ ನಿಮ್ ರೈಡ್ ಕಂಫರ್ಟ್ ನ ಮೇಂಟೈನ್ ಮಾಡೋದು ಅದೇ ಟೈರ್ ಏನೆ. ಮೊದಲನೇದಾಗಿ ನಿಮ್ ಕಾರಿಗೆ ನೀವು ಯಾವ ಸೈಜ್ ಟೈರ್ ನ ಚೂಸ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡಿ, ನನ್ನ ಹತ್ರ ಇಲ್ಲಿ ಬಂದ್ಬಿಟ್ಟು 165/80 R14 ಸೈಜ್ ಇದೆ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ 165 ಬಂದ್ಬಿಟ್ಟು ಈ ಟೈರ್ ವಿಡ್ತ್ ಇದೆ, ಹಾಗೆ 80 ಬಂದ್ಬಿಟ್ಟು ಈ ಟೈರ್ ಪ್ರೊಫೈಲ್ ಥಿಕ್ನೆಸ್, ಹಾಗೆ R14 ಅನ್ನೋದು ಇದು ಬಂದ್ಬಿಟ್ಟು ಟೈರ್ ರಿಮ್ ಸೈಜ್. ಅಂದ್ರೆ ನಿಮ್ದು ಅಲಾಯ್ ವೀಲ್ ಇದ್ರೆ ಅಲಾಯ್ ವೀಲ್ ಸೈಜು, ಅಥವಾ ಸ್ಟೀಲ್ ರಿಮ್ ಇದ್ರೆ ಸ್ಟೀಲ್ ರಿಮ್ ಸೈಜ್ ಬರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೊಂದು ಅಬ್ಸರ್ವ್ ಮಾಡಿದ್ರೆ ನೀವು 85T ಅಂತ ಇರುತ್ತೆ. ಆ 85 ಅನ್ನೋದು ಬಂದ್ಬಿಟ್ಟು ಸ್ಪೀಡ್ ರೇಟಿಂಗ್. ಹಾಗೆ ಈ ಲೆಟರ್ ಟಿ ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂದ್ರೆ ಇದು ಟಾಪ್ ಆಪರೇಟಿಂಗ್ ಸ್ಪೀಡ್ ಎಷ್ಟಿದೆ ಅಂತ ನೋಡುತ್ತೆ. ಈ ಕೇಸಲ್ಲಿ ಟಿ ಅನ್ನೋದು ನೀವು ಕ್ಯಾಟ್ಲಾಗ್ ಅಲ್ಲಿ ಚೆಕ್ ಮಾಡಿದ್ರೆ 160 to 165 km/h ಸ್ಪೀಡ್ ನ ಇದು ಟಾಲರೇಟ್ ಮಾಡುತ್ತೆ. ಬ್ರಿಡ್ಜ್ಸ್ಟೋನ್ ಮತ್ತು ಯೋಕೋಹಾಮಾದು ಟೈರ್ ಡಿಸ್ಟ್ರಿಬ್ಯೂಷನ್ ತಗೊಂಡಿರೋದ್ರಿಂದ ಎಲ್ಲ ಮಲ್ಟಿ ಟೆರೈನ್ ಟೈರ್ಸ್ ಅವೈಲೇಬಲ್ ಇದೆ. ಕಾರಿಗಾಗ್ಲಿ, ಹೈಲೆಕ್ಸ್ಗಾಗ್ಲಿ, ನಿಮ್ಮ ಕ್ರೂಸಿಂಗ್ ವೆಹಿಕಲ್ಸ್ ಆಗ್ಲಿ, ಎಲ್ಲಾ ಸ್ಟ್ಯಾಂಡರ್ಡ್ ಥ್ರೆಡ್ ಕೂಡ ಇದೆ, ಆಫ್ ರೋಡ್ ಥ್ರೆಡ್ ಇರೋದು ಕೂಡ ಇದೆ. ನೀವೇನಾದ್ರೂ ಟೈರ್ ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ಈಗಲೇ ವಿಸಿಟ್ ಮಾಡಿ ಆರೆಂಜ್ ಮೋಟರ್ಸ್ ದಾವಣಗೆರೆ.